ಬೆಂಗಳೂರು. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಸಿದ್ದರಾಮಯ್ಯನವರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ರು ಆ ಕೈ ನಾಯಕರು. ಈಗ ಅವ್ರಿಗೊಂದು ಶಾಕಿಂಗ್ ನ್ಯೂಸ್ ಕಾದಿದೆ. ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಬರ್ತಾ ಇದೆ ನೋಡಿ. ಸಿದ್ದರಾಮಯ್ಯನವರು ಮತ್ತು ದಿನೇಶ್ ಅವರ ವಿರುದ್ಧ ದೂರು ಕೊಟ್ಟಿದ್ರು. ದೂರು ಯಾಕೆ ಕೊಟ್ಟಿದ್ರು? ಅವ್ರು ರಾಜೀನಾಮೆ ಕೊಟ್ಟ ಮೇಲೆ ಅದನ್ನು ಅಂಗೀಕರಿಸಿ ಅಂತ ಕೂಡ ಈ ನಾಲ್ವರು ಹೇಳಿದ್ರು. ಹಾಗಾದ್ರೆ ನಾಲ್ವರು ಯಾರು? ನಾಲ್ವರು ಸೀನಿಯರ್ಗಳ ವಿರುದ್ಧ ತನಿಖೆ ಮಾಡಿ ಅಂತ ಸೋನಿಯಾ ಗಾಂಧಿ ಸೂಚನೆ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಅವರ ಹೆಸರು KH ಮುನಿಯಪ್ಪ, BK ಹರಿಪ್ರಸಾದ್, JC ಚಂದ್ರಶೇಖರ್ ಮತ್ತು ನಾಸೀರ್ ಹುಸೇನ್. ಸಿದ್ದರಾಮಯ್ಯನವರು ಮತ್ತು ದಿನೇಶ್ ಗುಂಡೂರಾವ್ ರಾಜೀನಾಮೆ ಕೊಟ್ಟ ಮೇಲೆ ಅದನ್ನು ಅಂಗೀಕರಿಸಿ ಅಂತ ಈ ನಾಯಕರು ಹೇಳಿದರು. ಹಾಗಾಗಿ ಕ್ಷೇತ್ರವಾರು ವೀಕ್ಷಕರು KPCC ಮೂಲಕ ಸೋನಿಯಾಗೆ ವರದಿಯನ್ನು ಕೊಡಬೇಕಾಗಿದೆ. ಅದರ ಬ್ರೇಕಿಂಗ್ ನ್ಯೂಸ್ ಈ ಕ್ಷಣ. ಬೈ ಎಲೆಕ್ಷನ್ನಲ್ಲಿ ಎಷ್ಟು ದಿನ ಪ್ರಚಾರ ಮಾಡಿದ್ದಾರೆ, ಬೈ ಎಲೆಕ್ಷನ್ನಲ್ಲಿ ಎಲ್ಲೆಲ್ಲಿ ಪ್ರಚಾರ ಮಾಡಿದ್ದಾರೆ, ವೈಯಕ್ತಿಕವಾಗಿ ಎಷ್ಟು ಸಮಾವೇಶವನ್ನು ನಡೆಸಿದ್ರು, KPCC ತಯಾರಿ ಸಭೆಯಲ್ಲಿ ಎಷ್ಟು ದಿನ ಅವರು ಬಂದಿದ್ರು, ಉಪಚುನಾವಣೆಯಲ್ಲಿ ವೈಯಕ್ತಿಕ ಕೊಡುಗೆ ಏನಾದರೂ ಇದೆಯಾ, ಎಲ್ಲದ್ರ ಬಗ್ಗೆ ಸಂಪೂರ್ಣ ವರದಿ ಕೊಡಿ ಅಂತ ಈಗ ಸೋನಿಯಾ ಮೇಡಮ್ ಅಂದರೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಅದನ್ನು ತೆಗೆದುಕೊಂಡ ನಂತರದಲ್ಲೇ ಮುಂದಿನ ನಿಲುವನ್ನು ತೆಗೆದುಕೊಳ್ತಾರೆ ಅನಿಸುತ್ತೆ. ಸಿದ್ದರಾಮಯ್ಯನವರು ಮತ್ತು ದಿನೇಶ್ ಗುಂಡೂರಾವ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟ ನಂತರದಲ್ಲಿ ಈ ನಾಲ್ವರು ಕಾಂಗ್ರೆಸ್ನ ನಾಯಕರು ಆ ರಾಜೀನಾಮೆಯನ್ನು ಅಂಗೀಕರಿಸಿ ಅಂತ ಶಿಫಾರಸು ಮಾಡಿದ್ರು, ಅಂದರೆ ಹೇಳಿದ್ರು. ಈಗ ಅವರ ವಿರುದ್ಧವೇ ಶಾಕಿಂಗ್ ಬಂದಿದೆ. ನೀವೆಲ್ಲ ಏನು ಮಾಡಿದ್ರಿ, ಅವರೆಲ್ಲ ಏನೇನು ಮಾಡಿದ್ದಾರೆ ಈ ಎಲೆಕ್ಷನ್ ಸಂದರ್ಭದಲ್ಲಿ ರಿಪೋರ್ಟ್ ಕೇಳಿದ್ದಾರೆ ಸೋನಿಯಾ ಮೇಡಮ್. ದಿನೇಶ್ ಗುಂಡೂರಾವ್